ಬಲ್ಲಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ನವಾಬಿ ಚಿಕನ್ ಕುರ್ಮಾ ಮಾಡುವ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುವಂತಹ ರೆಸಿಪಿ ಇದು. ಅದಕ್ಕಾಗಿ ಇಲ್ಲಿ ನಾನು 1 kg ಚಿಕನನ್ನು ತಗೊಂಡಿದ್ದೇನೆ. ಮೊದಲಿಗೆ ಒಂದು ಬಣಲೆಯಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕಿಟ್ಟು 3ರಿಂದ 4 ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕಂದು ಬಣ್ಣಕ್ಕೆ ಬರುವವರೆಗೆ ಕಾಯಿಸ್ಕೊಳ್ತೇನೆ, ಫ್ರೈ ಮಾಡ್ಕೊಳ್ತೇನೆ ಸ್ನೇಹಿತರೆ. ಒಂದು ಸುಮಾರು 5ರಿಂದ 6 ನಿಮಿಷ ಮಾಡಿದ ನಂತರ ಈ ರೀತಿ ರೆಡಿಯಾಗಿದೆ. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಪ್ಯಾನಿಗೆ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಹಾಗೂ ಬಡಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, 4ರಿಂದ 5 ಘಾಟಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡಿ ಪೌಡರ್ ಮಾಡಿಟ್ಕೊಳ್ತೇನೆ. ನೀಟಾಗಿ ಇದು ಪೌಡರ್ ಆಗಲಿ. ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು 2 ಈರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡೆ. ಈರುಳ್ಳಿ ಹದವಾಗಿ ಕಾಯಿಲಿ ಟ್ರಾನ್ಸ್ಲೂಸೆಂಟ್ ಕಲರ್ ಇದ್ದ ಹಾಗೆ ನಂತರ ಮಾಡುವಂಥದ್ದು. ಈಗ ಒಂದು ಮಿಕ್ಸಿ ಜಾರಿಗೆ ಸುಮಾರು 2 ಗ್ಲಾಸ್ನಷ್ಟು ಮೊಸರು, ಹುರಿದಿಟ್ಟ ಈರುಳ್ಳಿಯಲ್ಲಿ ಅರ್ಧದಷ್ಟು ಈರುಳ್ಳಿಯನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ತೇನೆ. ನೋಡಿ, ಈಚೆ ಈರುಳ್ಳಿ ಈ ಥರ ಆಗಿದೆ. ಅದಕ್ಕೆ 1 kg ಕ್ಲೀನ್ ಮಾಡಿಟ್ಟಂತಹ ಚಿಕನ್ ಪೀಸ್ಗಳನ್ನು ಹಾಕಿಕೊಂಡು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಪೌಡರ್ ಏನು ನಾವು ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿಕೊಳ್ಳುವ. ಉಪ್ಪು ಕಮ್ಮಿ ಇದೆ ಅಂತ ಅನಿಸಿದರೆ ಕೊನೆಗೆ ಹಾಕ್ಕೊಳ್ಬಹುದು. 2 ಕಾಯಿ ಮೆಣಸನ್ನು ನಾನು ಲಾಸ್ಟಿಗೆ ಹಾಕ್ಕೊಳ್ತೇನೆ. ಸ್ವಲ್ಪ ಅದರದ್ದು ಅರೋಮಾ ಇರಲಿ ಅನ್ನೋ ಕಾರಣದಿಂದ ಲಾಸ್ಟಿಗೆ ಹಾಕ್ಕೊಳ್ಳುವಂಥದ್ದು ಸ್ನೇಹಿತರೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೇನೆ. ಈ ರೆಸಿಪಿ ಏನಿದೆ, ಈ ಕರಿ ಅನ್ನದ ಜೊತೆಗೆ, ಅಕ್ಕಿ ರೊಟ್ಟಿ, ಚಪಾತಿ, ಪರೋಟದ ಜೊತೆ, ಇಡ್ಲಿ, ದೋಸೆ ಜೊತೆಗೂ ಸಖತ್ತಾಗಿರ್ತದೆ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಸಿಕ್ಕೆ ಬರುವವರೆಗೆ ಇದನ್ನು ಬೇಯಿಸ್ಕೊಂಡೆ. ನಂತರ ನಾವೇನು ಮೊಸರಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ನೀರನ್ನು ಹಾಕಿಕೊಳ್ಳುವ. ಹುರಿದಿಟ್ಟಂತಹ ಈರುಳ್ಳಿ ಏನಿದೆ ಸ್ವಲ್ಪ ಮಾತ್ರ ನಾವು ಆಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ರಿಂದ ಉಳಿದಂಥದ್ದನ್ನು ಈಗ ಹಾಕ್ಕೊಂಡೆ. ಮಿಕ್ಸಿಯನ್ನು ರಿನ್ಸ್ ಮಾಡಿ ನೀರನ್ನು ಹಾಕ್ಕೊಳ್ಬೇಕು. ಆವಾಗ ಇದನ್ನು ಕೈ ಆಡಿಸ್ತಾ ಇರಬೇಕು. ಯಾಕಂದರೆ ನಾವು ಇಲ್ಲಿ ಗೋಡಂಬಿಯನ್ನು ಹಾಕಿದ್ರಿಂದ ತಳ ಹಿಡಿಯುವ ಚಾನ್ಸ್ ಜಾಸ್ತಿ ಇರ್ತದೆ ಸ್ನೇಹಿತರೆ. ಯಾವಾಗಲೂ ಒಂದೇ ಥರ ರೆಸಿಪಿ ತಿಂದು ಬೋರ್ ಆಗಿದ್ದರೆ ಇದನ್ನು ನೀವು ಖಂಡಿತವಾಗಿಯೂ ಆರಾಮಾಗಿ ಮಾಡಿಕೊಳ್ಬಹುದು ಮನೆಯಲ್ಲಿ ತಯಾರಿಸಿದ ಮಸಾಲದ ಪೌಡರಿಂದ. 2 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡೆ. ಸಣ್ಣಗೊಂದು ಮಿಕ್ಸ್ ಕೊಟ್ಟ ನಂತರ ಮುಚ್ಚಳವನ್ನು ಮುಚ್ಚಿ ಇದನ್ನು ಕುಕ್ ಮಾಡೋದು. ಅದ್ಭುತವಾದ ರೆಸಿಪಿ ತಯಾರಾಗಿದೆ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನವಾಬಿ ಚಿಕನ್ ಕೂರ್ಮಾ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.